ಜೈಲಿನಲ್ಲಿರುವ ಕೈದಿಗಳಿಗೆ ವೈಟ್ ಯೂನಿಫಾರ್ಮ್ ಅನ್ನು ಯಾಕೆ ಹಾಕುತ್ತಾರೆ? ವೆಂಡ್ಸಾಕ್ ಎಂದು ಕರೆಯಲ್ಪಡುವ ಇವುಗಳನ್ನು ಯಾಕೆ ಉಪಯೋಗಿಸುತ್ತಾರೆ? ಫೆವಿಕ್ವಿಕ್ ಅದರ ಟ್ಯೂಬ್ನಲ್ಲಿ ಯಾಕೆ ಅಂಟಿಕೊಳ್ಳುವುದಿಲ್ಲ? ಪ್ರಧಾನಮಂತ್ರಿಯವರ ಸೆಕ್ಯೂರಿಟಿ ಬಳಿ ಇರುವ ಈ ಬ್ರೀಫ್ ಕೇಸ್ನಲ್ಲಿ ಏನು ಇರುತ್ತದೆ? ಸಿಮ್ ಕಾರ್ಡ್ಗೆ ಒಂದು ಸೈಡ್ ಈ ರೀತಿ ಯಾಕೆ ಕಟ್ ಮಾಡಿ ಇರುತ್ತೆ? ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫೆವಿಕ್ವಿಕ್ ಎಷ್ಟೊಂದು ಸ್ಟ್ರಾಂಗ್ ಆಗಿ ಅಂಟಿಕೊಳ್ಳುತ್ತದೆ ಎಂಬ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ತುಂಬ ಬಾರಿ ನಮ್ಮ ಬೆರಳು ಕೂಡ ಅಂಟಿಕೊಂಡೇ ಇರುತ್ತೆ. ಇದನ್ನು ಯಾವುದರ ಮೇಲೆ ಹಾಕಿದರೂ ಕೂಡ ಸುಲಭವಾಗಿ ಅಂಟಿಕೊಳ್ಳುತ್ತದೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರುತ್ತದೆ. ಅಂತಹ ಯಾವುದರ ಮೇಲೆ ಹಾಕಿದರೂ ಕೂಡ ಅಂಟಿಕೊಳ್ಳುವ ಫೆವಿಕ್ವಿಕ್ ಅದರ ಒಳಗೆ ಯಾಕೆ ಅಂಟಿಕೊಳ್ಳುವುದಿಲ್ಲ? ಈಗ ತಿಳಿದುಕೊಳ್ಳೋಣ. ಫೆವಿಕ್ವಿಕ್ನಲ್ಲಿ ಒಂದು ಸಾಲಿಡ್ ಕೆಮಿಕಲ್ ಅನ್ನು ಯೂಸ್ ಮಾಡುತ್ತಾರೆ. ಈ ಕೆಮಿಕಲ್ ಗಾಳಿಗೆ ಸುಲಭವಾಗಿ ಎವಾಪರೇಟ್ ಆಗುತ್ತದೆ. ಇದು ಗಾಳಿಯಲ್ಲಿ ಆವಿಯಾದಾಗ ಮಾತ್ರವೇ ಈ ಫೆವಿಕ್ವಿಕ್ ಯಾವುದಕ್ಕಾದರೂ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಯಾವುದರ ಮೇಲಾದರೂ ಹಾಕಿದಾಗ ಕೂಡಲೇ ಅದರಲ್ಲಿನ ಸಾಲ್ವೆಂಟ್ ಅಂದರೆ ಕೆಮಿಕಲ್ ಆವಿಯಾಗಿ ಅಂಟಿಕೊಳ್ಳುತ್ತದೆ. ಆದರೆ ಈ ಫೆವಿಕ್ವಿಕ್ನ ಸ್ಟೋರ್ ಮಾಡುವ ಟ್ಯೂಬ್ನಲ್ಲಿ ಯಾವುದೇ ರೀತಿಯ ಗಾಳಿ ಇಲ್ಲದ ಹಾಗೆ ಸೀಲ್ ಮಾಡುತ್ತಾರೆ. ಅದರಿಂದ ಟ್ಯೂಬ್ಗೆ ಫೆವಿಕ್ವಿಕ್ ಅಂಟಿಕೊಳ್ಳುವುದಿಲ್ಲ. ಒಂದು ವೇಳೆ ಟ್ಯೂಬ್ಗೆ ಹೋಲ್ ಇಟ್ಟು ಆಗಲಿ ಅಥವಾ ಕ್ಯಾಪ್ ತೆಗೆದು ಆಗಲಿ ಬಿಟ್ಟು ಬಿಟ್ಟರೆ ಗಾಳಿಗೆ ಅದರಲ್ಲಿನ ಕೆಮಿಕಲ್ ಎವಾಪರೇಟ್ ಅಂದರೆ ಆವಿಯಾಗಿ ಟ್ಯೂಬ್ನಲ್ಲಿಯೂ ಕೂಡ ಅಂಟಿಕೊಳ್ಳುತ್ತದೆ. ಸೊಳ್ಳೆಗಳು ಕಿವಿಯ ಬಳಿ ಮಾತ್ರವೇ ಗುಯ್ ಅಂತ ಶಬ್ದವನ್ನು ಯಾಕೆ ಮಾಡುತ್ತದೆ? ಸೊಳ್ಳೆಗಳು ನಮ್ಮ ಕಿವಿಯ ಹತ್ತಿರ ಇದ್ದರೆ ಮಾತ್ರವೇ ಶಬ್ದ ಬರುತ್ತದೆ. ಆ ಶಬ್ದವು ಸೊಳ್ಳೆಗಳು ರೆಕ್ಕೆಗಳನ್ನು ಆಡಿಸುವುದರಿಂದ ಬರುತ್ತದೆ. ಸೊಳ್ಳೆಗಳು 1 ಸೆಕೆಂಡ್ಗೆ 300ರಿಂದ 400 ಬಾರಿ ರೆಕ್ಕೆಗಳನ್ನು ಆಡಿಸುತ್ತದೆ. ಇಷ್ಟೊಂದು ವೇಗವಾಗಿ ರೆಕ್ಕೆಗಳನ್ನು ಬಡಿಯುವುದರಿಂದ ಆ ಸೌಂಡ್ ಬರುತ್ತದೆ. ಆದರೆ ಅವು ನಾವು ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನಮ್ಮ ಬಾಡಿ ಹೀಟ್ಗೆ ಅಟ್ರಾಕ್ಟ್ ಆಗುತ್ತವೆ. ಅದಕ್ಕೇನೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಹೊರಬಿಡುವ ನಮ್ಮ ತಲೆಯ ಬಳಿ ಅವು ಅತ್ತ ಇತ್ತ ಓಡಾಡುತ್ತಾ ಇರುತ್ತವೆ. ಅವು ಮಾಡುವ ರೆಕ್ಕೆಗಳ ಶಬ್ದಕ್ಕೆ ಹೆಚ್ಚು ವ್ಯಾಪ್ತಿ ಇರುವುದಿಲ್ಲ. ಆದ್ದರಿಂದ ಅವು ನಮ್ಮ ಕಿವಿಗೆ ಹತ್ತಿರ ಓಡಾಡುವಾಗ ಮಾತ್ರವೇ ಶಬ್ದ ಬರುತ್ತದೆ. ಸ್ವಲ್ಪ ಪಕ್ಕಕ್ಕೆ ಹೋದರೂ ಕೂಡ ಅದರ ಶಬ್ದ ನಮಗೆ ಕೇಳಿಸುವುದಿಲ್ಲ. ಇಲ್ಲಿ ಕಾಣಿಸುತ್ತಿರುವ ಇದನ್ನು ಹೊರಗಡೆ ತುಂಬ ಬಾರಿ ನೋಡಿಯೇ ಇರ್ತೀರಾ. ಇವು ಹೆಚ್ಚಾಗಿ ಏರ್ಪೋರ್ಟ್ ಬಳಿ ಅಥವಾ ಫ್ಯಾಕ್ಟರಿ ಬಿಲ್ಡಿಂಗ್ಗಳ ಮೇಲೆ ಕಾಣಿಸುತ್ತಾ ಇರುತ್ತದೆ. ಇನ್ನು ಇವುಗಳನ್ನು ಏನೆಂದು ಕರೆಯುತ್ತಾರೆ? ಇವುಗಳನ್ನು ಯಾಕೆ ಉಪಯೋಗಿಸುತ್ತಾರೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಇದನ್ನು ವಿಂಡ್ಸಾಕ್ ಎಂದು ಕರೆಯುತ್ತಾರೆ. ಇವನ್ನು ಯಾಕೆ ಉಪಯೋಗಿಸುತ್ತಾರೆ ಅಂದರೆ ಗಾಳಿಯ ಡೈರೆಕ್ಷನ್ ಮತ್ತು ಅದರ ವೇಗವನ್ನು ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸುತ್ತಾರೆ. ಇದು ಹಾರುವ ಡೈರೆಕ್ಷನ್ ಪ್ರಕಾರ ಗಾಳಿಯು ಯಾವ ಕಡೆ ಚಲಿಸುತ್ತಿದೆ ಎಂಬುದು ತಿಳಿದುಕೊಂಡು ಅದರ ಆಧಾರವಾಗಿ ಪೈಲಟ್ ವಿಮಾನವನ್ನು ಟೇಕ್ ಆಫ್ ಮಾಡಬೇಕಾ ಬೇಡವಾ ಎಂಬ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಹಾಗೆಯೇ ಫ್ಯಾಕ್ಟರಿಗಳ ಮೇಲೆ ಯಾಕೆ ಇವು ಉಪಯೋಗಿಸುತ್ತಾರೆ ಅಂದರೆ ಏನಾದರೂ ತುರ್ತು ಸಂದರ್ಭ ಬಂದಾಗ ಅಂದರೆ ಏನಾದರೂ ಫೈರ್ ಆಕ್ಸಿಡೆಂಟ್ ಸಂಭವಿಸಿದಾಗ ಅಲ್ಲಿರುವ ವಿಂಡ್ಸಾಕ್ ಮುಖಾಂತರ ಗಾಳಿಯ ಡೈರೆಕ್ಷನ್ ಅನ್ನು ಗಮನಿಸಿ ಫ್ಯಾಕ್ಟರಿಯಲ್ಲಿ ಇರುವ ಕಾರ್ಮಿಕರು ಬೆಂಕಿಯಿಂದ ತಪ್ಪಿಸಿಕೊಂಡು ಹೊರಬರುವುದಕ್ಕೆ ಇದು ಸಹಾಯ ಮಾಡುತ್ತದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸೆಕ್ಯೂರಿಟಿಯಾಗಿ ಇರುವ SPG ಕಮಾಂಡರ್ ಅವರ ಬಳಿ ಯಾವತ್ತೂ ಒಂದು ಬ್ರೀಫ್ ಕೇಸ್ ಇರುತ್ತದೆ. ಅದು ಯಾಕೆ ಮತ್ತು ಅದರಲ್ಲಿ ಏನು ಇರುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ವಾಸ್ತವವಾಗಿ ಇದು ಬ್ರೀಫ್ ಕೇಸ್ ಅಲ್ಲ. ಬ್ರೀಫ್ ಕೇಸ್ ಹಾಗೆ ಕಾಣಿಸುವ ಒಂದು ಬುಲೆಟ್ ಪ್ರೂಫ್ ಶೀಲ್ಡ್. ಇದನ್ನು ಪೋರ್ಟಬಲ್ ಬ್ಯಾಲಿಸ್ಟಿಕ್ ಶೀಲ್ಡ್ ಎಂದು ಕೂಡ ಕರೆಯುತ್ತಾರೆ. SPG ಕಮಾಂಡರ್ಸ್ ಈ ಶೀಲ್ಡ್ ಅನ್ನು ಯಾವತ್ತೂ ಅವರ ಜೊತೆಯೇ ಕೊಂಡೊಯ್ಯುತ್ತಾ ಇರುತ್ತಾರೆ. ಅತ್ಯವಸರ ಸಂದರ್ಭಗಳಲ್ಲಿ ಸಡನ್ ಆಗಿ ಏನಾದರೂ ಪ್ರಮಾದವು ಸಂಭವಿಸಿದಾಗ ಪ್ರಧಾನಮಂತ್ರಿಯವರನ್ನು ಕಾಪಾಡುವುದಕ್ಕೆ ಈ ಬುಲೆಟ್ ಪ್ರೂಫ್ ಶೀಲ್ಡ್ ಅನ್ನು ಓಪನ್ ಮಾಡಿ ಪ್ರಧಾನಮಂತ್ರಿಯವರಿಗೆ ಅಡ್ಡಲಾಗಿ ಇಟ್ಟು ಕಾಪಾಡುತ್ತಾರೆ. ಈ ಶೀಲ್ಡ್ ಎಂತಹದೇ ಬುಲೆಟ್ ಅನ್ನಾದರೂ ಕೂಡ ತಡೆಹಿಡುತ್ತದೆ. ಅಷ್ಟೇ ಅಲ್ಲದೆ ಈ ಶೀಲ್ಡ್ನಲ್ಲಿ ಒಂದು ಪವರ್ಫುಲ್ ರಿವಾಲ್ವರ್ ಅನ್ನು ಕೂಡ ಇಡುವುದಕ್ಕೆ ಒಂದು ಸೀಕ್ರೆಟ್ ಪ್ಲೇಸ್ ಕೂಡ ಇರುತ್ತದೆ. ಹೀಗೆ ಪ್ರಧಾನಮಂತ್ರಿಯವರಿಗೇನೆ ಅಲ್ಲದೆ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳ ರಕ್ಷಣೆಗೆ ಇದನ್ನು ಉಪಯೋಗಿಸುತ್ತಾರೆ. ಜೈಲಿನಲ್ಲಿರುವ ಕೈದಿಗಳು ವೈಟ್ ಯೂನಿಫಾರ್ಮ್ ಅನ್ನೇ ಯಾಕೆ ಧರಿಸುತ್ತಾರೆ? ಇದಕ್ಕೆ ಕೆಲವು ಕಾರಣಗಳು ಇದ್ದಾವೆ. ಅದರಲ್ಲಿ ಮುಖ್ಯ ಕಾರಣ ಏನು ಅಂದರೆ ಐಡೆಂಟಿಫಿಕೇಷನ್ ಮತ್ತು ಟ್ರ್ಯಾಕಿಂಗ್. ಜೈಲಿನಲ್ಲಿರುವ ಕೈದಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಾಗ ಅಥವಾ ತಪ್ಪಿಸಿಕೊಂಡಾಗ ಅವರು ಕೈದಿಗಳು ಎಂದು ಜನರು ಕಂಡುಹಿಡಿಯುವುದಕ್ಕೆ ವೈಟ್ ಯೂನಿಫಾರ್ಮ್ ಅನ್ನು ಹಾಕುತ್ತಾರೆ. ಇದರ ಮುಖಾಂತರ ಅವರು ತಪ್ಪಿಸಿಕೊಂಡಾಗ ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಅವರನ್ನು ಟ್ರ್ಯಾಕ್ ಮಾಡುವುದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆಯೇ ವೈಟ್ ಕಲರ್ ಶಾಂತಿಗೆ ಚಿಹ್ನೆ. ಇದರಿಂದ ಜೈಲಿನಲ್ಲಿರುವ ಕೈದಿಗಳ ನಡುವೆ ಜಗಳಗಳು ಬರದೆ ಒಂದು ರೀತಿಯ ಪೀಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತದೆ ಎಂದು ವೈಟ್ ಕಲರ್ ಯೂನಿಫಾರ್ಮ್ ಅನ್ನು ಹಾಕುತ್ತಾರೆ. ಸಿಮ್ ಕಾರ್ಡ್ಗೆ ಒಂದು ಕಡೆ ಯಾಕೆ ಕಟ್ ಮಾಡಿ ಇರುತ್ತದೆ?
ಮೊಬೈಲ್ನಲ್ಲಿ ಸಿಮ್ ಹಾಕುವ ಸ್ಲಾಟ್ ಕೂಡ ಕಟ್ ಮಾಡಿ ಇರುತ್ತದೆ. ಇವೆರಡಕ್ಕೂ ಒಂದೇ ಕಾರಣ ಇದೆ. ಅದು ಏನು ಅಂದರೆ ಸಿಮ್ಗೆ ಗೋಲ್ಡ್ ಕಲರ್ನಲ್ಲಿ ಮಾರ್ಕ್ಸ್ ಇರುತ್ತವೆ. ಅದರಲ್ಲಿ ಪಿನ್ಸ್ ಎನ್ನುವ ಸಣ್ಣ ಸಣ್ಣ ಭಾಗಗಳು ಇರುತ್ತವೆ. ಇದರಲ್ಲಿ ಇರುವ ಒಂದೊಂದು ಪಿನ್ ಫೋನ್ನಲ್ಲಿ ಇರುವುದಕ್ಕೆ ಮಾತ್ರವೇ ಸಂಬಂಧಿಸಿ ಅಟ್ಯಾಚ್ ಆಗಬೇಕು. ಹಾಗೆ ಆಗಬೇಕು ಅಂದರೆ ಫೋನ್ಗೆ ಇರುವ ಸ್ಲಾಟ್ನಲ್ಲಿ ಸಿಮ್ ಕಾರ್ಡನ್ನು ಸರಿಯಾದ ಪೊಸಿಷನ್ನಲ್ಲಿ ಕೂರಿಸಬೇಕು. ಆದ್ದರಿಂದ ಆ ಫೋನ್ಗೆ ಇರುವ ಸ್ಲಾಟ್ಗೆ ಈಗಾಗಲೇ ಕಟ್ಟಾದ ಶೇಪ್ ಅನ್ನೋದು ಇರುತ್ತದೆ. ಅದರಿಂದ ನಮಗೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇಲ್ಲದಿದ್ದರೂ ಕೂಡ ಆಟೋಮೆಟಿಕ್ ಆಗಿ ಅದರ ಶೇಪ್ನಲ್ಲಿಯೇ ಹಾಕ್ತೀವಿ. ಆಗ ಅದರೊಳಗೆ ಇರುವ ಪಿನ್ಸ್ ಕೂಡ ಮ್ಯಾಚ್ ಆಗುತ್ತವೆ. ಆದರೆ ಒಂದು ವೇಳೆ ಆ ಶೇಪ್ ಇಲ್ಲದೆ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇದ್ದರೆ ನಮ್ಮ ಸಿಮ್ ಮೇಲಿರುವ ಪಿನ್ಸ್ ಫೋನ್ನಲ್ಲಿರುವ ಪಿನ್ಸನ್ನು ಮ್ಯಾಚ್ ಮಾಡುವುದಕ್ಕೆ ಕಷ್ಟ ಆಗುತ್ತದೆ. ಸಿಮ್ ಯಾವ ಕಡೆ ಇಡಬೇಕು ಎಂದು ತುಂಬ ಕನ್ಫ್ಯೂಸ್ ಆಗುತ್ತೇವೆ. ಅದಕ್ಕೇನೆ ಈ ಶೇಪ್ ಇರುವುದರಿಂದ ಓದು ಬರದೇ ಇರುವವರು ಕೂಡ ಸಿಮ್ಮನ್ನು ಹೇಗೆ ಹಾಕಬೇಕು ಎಂದು ಸುಲಭವಾಗಿ ಅರ್ಥವಾಗುತ್ತದೆ. ಇದನ್ನು ISO ಮತ್ತು IECನವರು ಒಟ್ಟಾರೆಯಾಗಿ ನಿರ್ಧರಿಸಿದ ಶೇಪ್ ಇದು. ಪ್ರಪಂಚದಾದ್ಯಂತ ಇರುವ ಎಲ್ಲ ಮೊಬೈಲ್ ಮತ್ತು ಮೊಬೈಲ್ ನೆಟ್ವರ್ಕ್ ಕಂಪನಿಯವರು ಇದನ್ನು ಫಾಲೋ ಮಾಡಬೇಕಾಗಿ ಇರುತ್ತೆ. ಆದರೆ ಈಗ ಮೈಕ್ರೋ ಸಿಮ್ ಮತ್ತು ನ್ಯಾನೋ ಸಿಮ್ ಎಂದು ಸಿಮ್ ಕಾರ್ಡ್ ಸೈಜಸ್ ಬದಲಾಗುತ್ತಿವೆಯಾದರೂ ಅದರ ಶೇಪ್ ಮಾತ್ರ ಅದೇ ಮುಂದುವರಿಯುತ್ತಿದೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳುವುದಕ್ಕೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.